ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಏಕಾತ್ಮ ಮಾನವತಾವಾದದಲ್ಲಿ ತಾರತಮ್ಯಕ್ಕೆ ಅವಕಾಶ ಇಲ್ಲ. ಆದಿಶಂಕರ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೂ ಏನಪ್ಪ ಸಂಬಂಧ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾ ಇದ್ದಾರೆ. ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಹಗಲು ಕತ್ತಲೆಯ ಸಂಬಂಧ, ಬೆಳಕು ಕತ್ತಲೆಯ ಸಂಬಂಧ. ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ, ಕತ್ತಲೆ ಇದ್ದಲ್ಲಿ ಬೆಳಕಿಲ್ಲ. ಭೇದ ಭಾವ ಎಲ್ಲಿರ್ತದೋ ಅಲ್ಲಿಗೆ ಬ್ರಹ್ಮಭಾವ ಇಲ್ಲ. ಬ್ರಹ್ಮ ಬಂತು, ಭೇದ ಭಾವ ಕನಸಲ್ಲೂ ಬರುವುದಿಲ್ಲ. ಇದು ಅದ್ವೈತ. ಹರಿಹರಪುರ ಕ್ಷೇತ್ರದಲ್ಲಿ ಕೇವಲ ಭವನ ನಿರ್ಮಾಣ ಮಾತ್ರ ಇಲ್ಲ, ಮಾನವತಾ ಮತ್ತು ಭಕ್ತಿ ಸಂಪ್ರದಾಯಕ್ಕೋಸ್ಕರವಾಗಿ ಈ ಶಿವದೀಕ್ಷಾ ಕಾರ್ಯಕ್ರಮ ಲಕ್ಷಾದಿ ಜನರಿಗೆ ನಮ್ಮ ಶೈವ ಮತ್ತು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಪ್ರಜಾ ಬಾಹುಲ್ಯಕ್ಕೋಸ್ಕರವಾಗಿ ಈ ಥರ ಕಾರ್ಯಕ್ರಮ ಮಾಡುವುದು ಅತ್ಯದ್ಭುತ ವಿಷಯ. ಸಪ್ತ ಪರಿ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಕಾಂಚಿ ಮಹಾಕ್ಷೇತ್ರದಲ್ಲೂ ಕೂಡ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಆ ಕಾಮಾಕ್ಷಿ ದೇವಿಯ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಈ ಕಾಂಚಿ ಮಹಾಪೀಠದ ಆ ಒಂದು ಭದ್ರ ಬುನಾದಿಗೆ ಮೂಲ ಕಾರಣ ಪುರುಷರಾಗಿದ್ದಾರೆ ನಮ್ಮ ಆದಿಶಂಕರ ಭಗವತ್ಪಾದರು. ರಥೋತ್ಸವ ಮಾಡುವುದಕ್ಕೆ ಒಬ್ಬರೇ ಮಾಡುವುದಿಲ್ಲ. ಆ ಥರ ಒಂದು
ಮಂದಿರ ನಿರ್ಮಾಣ ವಿಷಯದಲ್ಲಿ ಕೂಡ ಗ್ರಾಮದಲ್ಲಿ ಯಾರೋ ದೊಡ್ಡವರು ಹಣ ಕೊಡ್ತಾರೆ, ಎಲ್ಲರದು ಕೂಡ ಅವರು ಸ್ವೀಕಾರ ಮಾಡಬೇಕಂತ ಒಂದು ನಿಯತಿ ಇದೆ. ಗ್ರಾಮದಲ್ಲಿ ಮಾಡುವಾಗ ಎಲ್ಲರೂ ಹಣ ಅಲ್ಲಿ ಇರಬೇಕಂತ. ಆ ವಿಧವಾಗಿ ಇವರು ಹರಿಹರಪುರ ಸ್ವಾಮಿಗಳವರು ಒಂದು ಸಂವತ್ಸರದಲ್ಲಿ 400 ಮೀಟಿಂಗ್ ಮಾಡಿದ್ದಾರೆ. ಬೇರೆ ಬೇರೆ ಆಶ್ರಮಗಳೆಲ್ಲ ಹೋಗಿ ಅವರ ಹತ್ರ ಭೇಟಿ ಮಾಡಿ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಇದು ಮಾಡಿದ್ದಾರೆ. ಇದು ಚೆನ್ನಾಗಿ ಈ ಉತ್ಸಾಹ, ಸೌಜನ್ಯ, ನಾವೇ ಅಲ್ಲಿ ಹೋಗುವುದು, ಅವರು ಇಲ್ಲಿ ಬರಬೇಕು, ಇದೆಲ್ಲ ಇಟ್ಕೊಂಡಿದ್ರೆ ಕಾರ್ಯಕ್ರಮ ಆಗುವುದಿಲ್ಲ. ಇದರ ಅವರು ಅವರದ ಸೌಜನ್ಯ, ಸೌಲಭ್ಯ, ಸಾಮರ್ಥ್ಯ, ಅನೇಕ ನಿರ್ಮಾಣ ಕಾರ್ಯಕ್ರಮಗಳಾಯಿತು. ನಮ್ಮ ದೇಶದಲ್ಲಿ ಭಕ್ತಿ, ಸದಾಚಾರ, ಸೇವಾ ಕಾರ್ಯಕ್ರಮ ಎಲ್ಲ ಇದ್ದು ದಾರಿದ್ರ್ಯ ಉನ್ಮೂಲನ ಆಗಬೇಕು. ಭಾವ ದಾರಿದ್ರ್ಯ ಕೂಡ ಈ ದೇಶದಲ್ಲಿ ಇರಬಾರ್ದು. ದ್ರವ್ಯ ದಾರಿದ್ರ್ಯ ಮತ್ತು ಭಾವ ದಾರಿದ್ರ್ಯ ಅದು ಇರಬಾರದು. ಎಲ್ಲರಿಗೂ ಚೆನ್ನಾಗಿ ನಮ್ಮ ದೇಶದಲ್ಲಿ ವಿದ್ಯಾ ವಿಷಯದಲ್ಲಿ ಕೂಡ ಯಾರು ಹೆಣ್ಮಕ್ಕಳು ಇದ್ದಾರೋ ಅವ್ರಿಗೋಸ್ಕರವಾಗಿ ಪ್ರತ್ಯೇಕ ಪರಿಸರ ಡಿಗ್ರಿ ಕಾಲೇಜಸ್ ಎಲ್ಲ ಹೆಚ್ಚು ಬರಬೇಕು. ಅದರ ಕುಟುಂಬ ವ್ಯವಸ್ಥೆ ಮತ್ತು ಸದಾಚಾರ, ನೂತನ ವಿಜ್ಞಾನ ಸಮನ್ವಯ ಶಿಕ್ಷೆ ಬಂದು ಈ ನರಸಿಂಹ ದೇವಸ್ಥಾನ ನಮ್ಮ ದೇಶದಲ್ಲಿ ಏನು ನಮ್ಮವರಿಗೆ ಏನು ಭಯವಿದ್ದೋ, ಮೆಜಾರಿಟಿ ಅವರಿಗೆ ದೇಶದಲ್ಲಿ ಭಯ ಸಾಮಾನ್ಯವಾಗಿ ಇರುವುದಿಲ್ಲ. ಈ ದೇಶದಲ್ಲಿ ವಿಚಿತ್ರವಾಗಿ ಒಂದು ಸ್ಥಿತಿ ಇದೆ. 70 ಶತಮಾನ ಇರುವವರು ಕೂಡ ಸ್ವಲ್ಪ ಭಯ ಇದೆ. ಆ ಭಯ ಎಲ್ಲ ನಿವಾರಣೆ ಆಗಬೇಕು. ಅದಕ್ಕೂ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಇರಬೇಕು. ಅಭಯ ಇರಬೇಕು. ಅದಕ್ಕೋಸ್ಕರವಾಗಿ ಧೈರ್ಯ ನಮ್ಮವರಿಗೆ, ನಮ್ಮಕ ಶಾಸ್ತ್ರದಲ್ಲಿ ನಮ್ಮಕ, ಸಮಾಜದಲ್ಲಿ ಸ್ನೇಹ, ಸರ್ಕಾರದಲ್ಲಿ ಗೌರವ, ಆ ಮೂರು ಇರುವುದಕ್ಕೆ ಶಾಸ್ತ್ರದಲ್ಲಿ ನಮ್ಮಕ, ಸಮಾಜದಲ್ಲಿ ಸ್ನೇಹ, ಬೇರೆ ಬೇರೆ ಸಮಾಜದಲ್ಲೇ ಕೂಡ, ಸರ್ಕಾರದಲ್ಲಿ ಗೌರವ, ಅದರ ಚೆನ್ನಾಗಿ ಸರ್ಕಾರ ಸುಶಾಸನ ಅದೆಲ್ಲ ಇರಬೇಕು. ಇದೆಲ್ಲ ಎಂದು ನಮ್ಮ ದೇಶದಲ್ಲಿ ಸುಖ, ಸುಭಿಕ್ಷ, ಸುವಿದ್ಯ, ಸುರಕ್ಷಾ ಎಲ್ಲ ಇರುವುದಕ್ಕೆ ನಮ್ಮ ಮಠಪರವಾಗಿ ಅಸ್ಸಾಮಲ್ಲಿ ಕೆಲಸ ಆಗುತ್ತದೆ. ಕಣ್ಣು ಆಸ್ಪತ್ರೆ ಇದೆ, ಅಲ್ಲಿ ದೇವಸ್ಥಾನ ಇದೆ, ಪೂರ್ವ ತಿರುಪತಿ ಬಾಲಾಜಿ ಮಂದಿರ ಇದೆ. ಮೇಘಾಲಯ ಅಲ್ಲಿ ಕಂಚಿಕಾಮಕೋಟಿ ವಿದ್ಯಾಭಾರತಿ ಸ್ಕೂಲ್ ಇದೆ. ಸಿಕ್ಕಿಂ ಅಲ್ಲಿ ಚೈನಾ ಬಾರ್ಡರಲ್ಲಿ ಒಂದು ದೇವಸ್ಥಾನ ಮತ್ತು ವೇದ ಪಾಠಶಾಲೆ ಇದೆ. ಅರುಣಾಚಲ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಮಾಡಬೇಕಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ಥರ ಗೋವಾ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಂಡಮಾನಲ್ಲಿ ಒಂದು ಮಾಡಬೇಕಂತ ಅವರು ಪ್ರಯತ್ನ ಎಲ್ಲ ಆಗುತ್ತದೆ. ಕಾಶ್ಮೀರದಲ್ಲಿ 10 ವರ್ಷದಿಂದ ವಿಶ್ವಶಾಂತಿ ಯಜ್ಞ ಅಂತ ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಪಾರಾಯಣ ಎಲ್ಲ ಮಾಡ್ತೀವಿ ಶಂಕರ ಜಯಂತಿ ಕಾಲ ಸಮಯದಲ್ಲಿ. ಥರ ದೇಶಭಕ್ತಿ ಅಲ್ಲಿ ಅಂದರೆ ಇದು ಇಲ್ಲಿ ಎಲ್ಲರೂ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲಿ ಕಾರ್ಯಕ್ರಮಗಳ ಇದೋ ಅಲ್ಲಿ ನಾವು ಬರ್ತೀವಿ, ನೋಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ. ಎಲ್ಲಿ ಅಭಾವ, ಎಲ್ಲಿ ಇಲ್ಲೋ, ಎಲ್ಲಿ ನಾವು ಶುರು ಮಾಡಬೇಕು ಅಲ್ಲಿ, ಅದಕ್ಕೋಸ್ಕರವಾಗಿ ಅಲ್ಲಿ ಮಾಡ್ತೀವಿ. ಆ ಥರ ನಮ್ಮ ದೇಶ ಒಂದೇ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ. ಶಂಕರಾಚಾರ್ಯ ಹಿಲ್ ಅಂತ ಒಂದು ಶ್ರೀನಗರದಲ್ಲಿದೆ. ಅಲ್ಲಿ ಪ್ರತಿ ವರ್ಷ ನಮ್ಮವರು ಹೋಗಿ ಪೂಜಾ ಹೋಮ ಎಲ್ಲ ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು 140 ಕೋಟಿ ಜನತಾ ಇದೆ. ದೊಡ್ಡ ದೇಶದಲ್ಲಿ, ಮಹತ್ವಪೂರ್ಣ ದೇಶದಲ್ಲಿ ನಾವು ನಾಗರಿಕರು. ಎಲ್ಲರಿಗೂ ನರಸಿಂಹ ಅನುಗ್ರಹ ಇದ್ದು ಎಲ್ಲರಿಗೂ ಧೈರ್ಯ, ನಮ್ಮಕ ಮತ್ತು ಶಕ್ತಿ ಬಂದು ನಮ್ಮ ದೇಶ ಸಂರಕ್ಷಣೆ ಮತ್ತು ಧರ್ಮ ಸಂರಕ್ಷಣೆ ಆಗಬೇಕಂತ ನರಸಿಂಹದೇವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. ನಾವು ಈ ದಿವ್ಯಕ್ಷೇತ್ರ ವೈಭವವನ್ನು
ಸಾಕ್ಷಾತ್ ಶಂಕರಾಚಾರ್ಯರ ಬಾಯಲ್ಲೇ ಕೇಳಿದಷ್ಟು ಆನಂದವಾಯಿತು. ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಶ್ರೀ ಕಾಂಚಿ ಕಾಮಕೋಟಿ ಮಹಾಸಂಸ್ಥಾನ, ಇವರಿಗೆ ಎಲ್ಲ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಇದೀಗ ನಮ್ಮ ಗುರುನಾಥರು ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಾಧೀಶ್ವರರು, ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ನಮ್ಮೆಲ್ಲರನ್ನು ಕುರಿತು ಆಶೀರ್ವಚನ ನೀಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಕಟಣೆ. ಎಲ್ಲರಿಗೂ ಭೋಜನ ಪ್ರಸಾದ ಏರ್ಪಾಟಿದೆ, ಅದನ್ನು ಸ್ವೀಕರಿಸಿ ಹೋಗಿ. ಆ ನಂತರ ಕೊಪ್ಪದ ಕಡೆಗೆ ಬಸ್ಸಿನ ವ್ಯವಸ್ಥೆಯೂ ಸಹ ಇದೆ, ಎಲ್ಲರೂ ಉಪಯೋಗಿಸ್ಕೊಳ್ಬೋದು. ನಾರ್ವೆ ಕಡೆ ಹೋಗುವಂಥವ್ರಿಗೂ ಸಹ ಬಸ್ಸಿನ ವ್ಯವಸ್ಥೆ ಇದೆ ನಾರ್ವೆ ಕಡೆಯಿಂದ ಅಂತ ತಿಳಿಸುತ್ತಾ ಪರಮ ಪೂಜ್ಯ ಮಹಾಸ್ವಾಮಿಗಳವರು ಅನುಗ್ರಹ ಭಾಷಣ ಮಾಡಬೇಕಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ನಾವು ಕೀಳೆ ಕೂತ್ಕೊಂಡು ಭೋಜನ ಮಾಡುವುದು ಅದು ನಮಗೆ ಗೌರವ ಇಲ್ಲ. ಚೇರಲ್ಲಿ ಕೂತ್ಕೊಂಡು ಭೋಜನ ಮಾಡಬೇಕು. ಒಂದೊಂದು ವಿಷಯದಲ್ಲಿ ನಮ್ಮ ವಿಶ್ವಾಸ ಏನು ಉಂಟೋ ಅದರೆಲ್ಲ ನಮಗೆ ಅಪಮಾನ ದೃಷ್ಟಿ ಬರುವುದಕ್ಕೋಸ್ಕರವಾಗಿ ಅವರು ನೂತನವಾಗಿ ಒಂದು ವಿದ್ಯಾ ಅಂತ ಅವರು ಹೆಸರಿಟ್ಟುಕೊಂಡು ನಮ್ಮವರಿಗೆ ಬೇರೆ ಯಾರು ಶತ್ರು ಇಲ್ಲ, ನಮ್ಮವರೇ ಶತ್ರು ಆ ಥರ ಅವರು ಒಂದು ಕಲ್ಪನೆ ಮಾಡಿ ಅಲ್ಲಿ ಅವ್ರಿಗೂ ಸ್ವಲ್ಪ ಅವರಿಗೆ ಫಲ ಕೂಡ ಸಿಕ್ಕಿತ್ತು. ಅದು ಇಲ್ಲಿ ಆತ್ಮಾಭಿಮಾನ ಎಲ್ಲ ಕಡಿಮೆ ಆಯಿತು, ನಮ್ಮ ದೇಶಾಭಿಮಾನ ಎಲ್ಲ ಕಡಿಮೆ ಆಯಿತು. ಅದಕ್ಕೋಸ್ಕರವಾಗಿ ನಮ್ಮ ಆತ್ಮದರ್ಶನ ಇರಬೇಕು. ಅವರು ಸನ್ಯಾಸಿಗಳಾಗಿ ಸಾಧಕರಾಗಿ ಆತ್ಮದರ್ಶನ ಮಾಡುವುದು ಬೇರೆ. ಮುಂದೆ ನಾವೆಲ್ಲರೂ ಧರ್ಮಪರವಾಗಿ ನಾವು ಯಾರು ಅಂತ ತಿಳಿಸ್ಕೊಂಡು ಅದು ಆ ಥರ ನಾವು ಕೆಲಸ ಮಾಡಬೇಕು. ನಾವು ಹಿಂದೂಕ್ಕೋಸ್ಕರವಾಗಿ ನಮ್ಮವರೆಲ್ಲ ಸೇರಿ ನಮ್ಮ ವಿಶ್ವಾಸ ಏನು ಉಂಟೋ, ಫೈತ್ ಏನು ಉಂಟೋ ಅದು ನಾವು ಆಚರಣೆ ಮಾಡಬೇಕು. ಈ ದೇಶದಲ್ಲೇ ನಮಗೂ ಧೈರ್ಯ ಇಲ್ಲ ಅಂದರೆ ಬೇರೆ ದೇಶ ಇಲ್ಲಿ ನಾವು ವಾಷಿಂಗ್ಟನ್ನು ಬೇರೆ ಇಲ್ಲಿ ಹೋಗಿ ನಾವು ಮಂದಿರ ನಿರ್ಮಾಣ ಮಾಡುವುದು ದೊಡ್ಡ ಉಪಯೋಗ ಇಲ್ಲ. ನಮ್ಮ ದೇಶದಲ್ಲಿ ನಾವು ಪುರಾಣ ಪ್ರಚಾರ, ಭಗವದ್ಗೀತಾ ಪ್ರಚಾರ ಮತ್ತು ದಾಸರ ಕೀರ್ತನೆಗಳು ಏನೇನು ಉಂಟೋ ನಮ್ಮ ಪ್ರದೇಶ ಭಾಷೆಯಲ್ಲಿ ಅದನ್ನು ಪ್ರಚಾರ ಮಾಡುವುದಕ್ಕೆ ನಮಗೆ ಧೈರ್ಯ ಇರಬೇಕು, ನಮ್ಮಕ ಇರಬೇಕು, ಸೌಕರ್ಯ ಇರಬೇಕು, ಸತ್ಕಾರ ಇರಬೇಕು, ಸನ್ಮಾನ ಇರಬೇಕು. ಅದಕ್ಕೂ ನಮ್ಮ ದೇವಸ್ಥಾನಗಳೆಲ್ಲ ನಮ್ಮ ನಿರ್ವಹಣದಲ್ಲಿ ಇರಬೇಕು. ದೇವಸ್ಥಾನಗಳೆಲ್ಲ ಕಾರ್ಯಕ್ರಮವೆಲ್ಲ ಇರಬೇಕು. ಶಾಲೆಯಲ್ಲಿ ಇಂಡೋನೇಷ್ಯಲ್ಲಿ ಭಗವದ್ಗೀತಾ ರಥ ಇದೆ. ಜಕಾರ್ತಾ ಅಂತ ಒಂದು ಸಿಟಿಯಲ್ಲಿ ಅವರ ಭಾಷೆಯಲ್ಲಿ ಸಂಸ್ಕೃತ ಸಂಬಂಧ ಕೂಡ ಇದೆ. ದುವ, ತಿಗ, ಲಿಮ, ಅನ್ನಂ ಅಂತ ಹೇಳ್ತಾರೆ ಅವರು. ಸಂಸ್ಕೃತ ಭಾಷಾ ಸಂಬಂಧ ಅಲ್ಲಿ ಇದೆ. ಇಲ್ಲಿ ಸಂಸ್ಕೃತ ಭಾಷಾ ಸಂಬಂಧ ಕಡಿಮೆ ಆಗುತ್ತದೆ. ನಾವು ಇಂಗ್ಲೀಷ್ ಪ್ರಯೋಗ ಮಾಡ್ತೀವಿ, ಅದು ಇದಿದೆ. ನಮ್ಮ ಭಾಷೆ ಏನು ಉಂಟು, ಭಾಷಾ, ಭೂಷಾ, ಭಾವನಾ, ಭಕ್ತಿ, ಭೋಜನ, ಭಗವಂತರು ಇದೆಲ್ಲ ಭಾರತೀಯರಾಗಿ ನಾವು ಇರಬೇಕು. ಅದಕ್ಕೂ ನಾವೆಲ್ಲ ಧರ್ಮ ಪ್ರಚಾರ ಮಾಡಬೇಕು. ಶಾಲೆಯಲ್ಲಿ ರಾಮ ಕೃಷ್ಣ ಅಂತ ಅದೆಲ್ಲ ಪುಸ್ತಕದಲ್ಲಿ ಎಲ್ಲ ಇಲ್ಲೇ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಶನಿವಾರ ರವಿವಾರದಲ್ಲಿ ಹಿಂದೂ ಸ್ಕೂಲ್ ಒಂದು ಶುರು ಮಾಡಬೇಕು ಎಲ್ಲ ಕಡೆ. ನಮ್ಮ ಪುರಾಣಗಳಲ್ಲಿ ಏನೇನು ನಾರದ ಮಹರ್ಷಿ ಯಾರು ಇವರು ಇಟ್ಟಿದ್ದಾರೆ. ನಾರದ ಮಹರ್ಷಿ, ಅಗಸ್ತ್ಯ ಮಹರ್ಷಿ. ನಾರದ ಮಹರ್ಷಿ ಅಂತಲೇ ನಾವೇನು ಸೀರಿಯಲ್ಲು ಮತ್ತು ಬೇರೆಯಲ್ಲಿ ಏನು ಹೇಳ್ತಾರೆ ಕಲಹ ಅಂತ. ನಾವು ನಾರದ ಮಹರ್ಷಿ ಎಲ್ಲ ಕಡೆ ಹೋಗಿ ಭಕ್ತಿ ಪ್ರಚಾರ ಮಾಡಿದವರು. ಆ ಥರ ಧೈರ್ಯಶಾಲಿ, ವಿವೇಕ ವೈರಾಗ್ಯ ಸಂಪನ್ನರು. ಅವರು ಚಾತುರ್ಯ ವ್ಯಕ್ತಿ. ಅವರು
ಭಕ್ತಿ ಪ್ರಚಾರವನ್ನು ಅವರು ಅಸುರ ಕುಟುಂಬದಲ್ಲಿ ಕೂಡ ಹೋಗಿ ಅವರು ಭಕ್ತಿ ಪ್ರಚಾರ ಮಾಡಿದ್ದಾರೆ. ಆ ಥರ ಅವ್ರ ಸಂಕಲ್ಪ ಸಿದ್ಧಿ ಇದೆ ಅವರಿಗೆ, ನಾರದ ಮಹರ್ಷಿ. ಅದು ಆ ಥರ ನಾವು ತೋರಿಸಬೇಕು. ನಾರದ ಅಂತೆ ಕಲಹ, ವಿಶ್ವಾಮಿತ್ರ ಅಂತಾರೆ ಕೋಪ, ದುರ್ವಾಸ ಅಂತಾರೆ ಶಾಪ. ಈ ಥರ ನಾವು ಪುರಾಣ ಪುರುಷರ ವಿಷಯಗಳೆಲ್ಲ ಸರಿಯಾಗಿ ನಾವು ಹೇಳೋದಿಲ್ಲ. ಅವರೇನು ದುರ್ವಾಸ ಅಂತಾರೆ ಯಾರು? ಅವರು ಕೈಲಾಸಕ್ಕೆ ಹೋಗಿ ಪ್ರಸಾದವನ್ನು ತಗೊಂಡು ಅದು ಇಂದ್ರನಿಗೆ ಕೊಟ್ಟಿದ್ದಾರೆ. ನಾವು ಮಾತ್ರ ಪ್ರಸಾದ ಸ್ವೀಕಾರ ಮಾಡೋದು ಇಲ್ಲ. ಯಾರಿಗೆ ಕೊಟ್ಟಿದಾಗ ಶಕ್ತಿ ಬರ್ತದೋ ಅವರಿಗೆ ಶಕ್ತಿ ಬರಬೇಕಂತ ಅವರು ಪ್ರಸಾದವನ್ನು ಕೊಟ್ಟಿದ್ದಾರೆ. ನಾವು ಮಂದಿರ ಹೋಗ್ತೀವಿ, ಅಲ್ಲಿ ನಮಗೆ ಪ್ರಸಾದ ಎಲ್ಲ ಕೊಡ್ತಾರೆ. ಅದು ನಾವು ಮಾತ್ರವೇ ಇಟ್ಟುಕೊಳ್ಬಾರ್ದು, ಎಲ್ಲರಿಗೆ ಕೊಡಬೇಕು. ತಿರುಪತಿ ಲಡ್ಡು ಅದೆಲ್ಲ ಇದೆ, ಎಲ್ಲರಿಗೂ ಕೊಡಬೇಕು. ಅದು ದುರ್ವಾಸ ಅಂದರೆ ಅವರು ಒಂದು ದೊಡ್ಡ ತಪಸ್ವಿ, ಅವರು ಶ್ರೀವಿದ್ಯಾ ಉಪಾಸಕರವರು ದುರ್ವಾಸರು. ವಿಧ ನಮ್ಮ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳು ಹಿಂದೂ ಧರ್ಮ ಪ್ರಚಾರ ಆಗಬೇಕು. ಅದಕ್ಕೂ ಪ್ರತಿ ಶನಿವಾರ ರವಿವಾರದಲ್ಲಿ ಎಲ್ಲರೂ ಕೂಡ ತಮ್ಮ ಮಕ್ಕಳು ಯಾರಿದ್ದಾರೋ ಅವರಿಗೆಲ್ಲ ನಮ್ಮ ಹಿಂದೂ ಪ್ರಶಿಕ್ಷಣ ಕೊಡುವುದಕ್ಕೆ ಮಹಾಭಾರತ, ಭಾಗವತ, ರಾಮಾಯಣ, ರಾಮನಾಮ ಲೇಖನ, ಅದಕ್ಕೋಸ್ಕರವಾಗಿ ನಮ್ಮ ದೊಡ್ಡ ಗುರುಗಳು ಭಾಳ ಕೆಲಸ ಮಾಡಿದ್ದಾರೆ. ನಮ್ಮ ಗುರುಗಳು ಶ್ರೀ ಜಯಂತ ಸರಸ್ವತಿ ಸ್ವಾಮಿಗಳವರು ಹಿಂದೂ ಸಮೈಕ್ಯತೆಗೋಸ್ಕರವಾಗಿ ಎಲ್ಲ ಸಮಾಜದಲ್ಲಿ ಕೂಡ ಎಲ್ಲರೂ ಒಂದು ಸೇರಿ ದೇಶಭಕ್ತಿ ದೈವಭಕ್ತಿ ಇಟ್ಟುಕೊಂಡು ನಮ್ಮ ಹಿಂದೂ ಸಮಾಜ ಜಾಗೃತಿಗೋಸ್ಕರವಾಗಿ ಅವರು ಹೆಚ್ಚು ಕೆಲಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ದೇವಸ್ಥಾನಗಳು, ನಮ್ಮ ಮಠಗಳು ಇವರೆಲ್ಲ ಈ ಥರ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೆಚ್ಚು ಕೆಲಸ ಮಾಡುವುದಕ್ಕೆ ಎಲ್ಲರೂ ಮಕ್ಕಳು ಮತ್ತು ಪ್ರಭುತ್ವ ಎಲ್ಲರೂ ಸೇರಿ ಸಹಕಾರ ಮಾಡಬೇಕು. ನಾವು ಇಲ್ಲಿ ಬಂದದ್ದು ಅದೇ 30 ವರ್ಷ ಮುಂಚೆ ಬಂದ್ವಿ. ಇವರು ಈ ಥರ ಸಾಮಾನ್ಯ ಜನತರ ಮಧ್ಯೆ ಅಂದರೆ ದೊಡ್ಡ ವ್ಯಕ್ತಿಗಳು ಇವ್ರಿಗೆ ಪರಿಚಿತರು, ಸಾಮಾನ್ಯ ವ್ಯಕ್ತಿಗಳಿಗೋಸ್ಕರವಾಗಿ ಕೂಡ ನಮ್ಮ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಭಾಳ ಕೆಲಸ ಮಾಡ್ತಾರೆ. ಇದೆಲ್ಲ ನೋಡಿ ನಮಗೆ ಆಶ್ಚರ್ಯ ಮತ್ತು ಆನಂದ ಎರಡೂ ಬಂದಿತ್ತು. ಹರಿಹರಪುರ ಅದು ನೋಡಿ ಮೇಲೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಕೂಡ ನಡೀಬೇಕು. ಕರ್ನಾಟಕ ನಮ್ಮ ಹಿಂದೂ ಧರ್ಮ ಜನತಾಗೋಸ್ಕರವಾಗಿ ವಿಶೇಷವಾದಂತಹ ಕ್ಷೇತ್ರ, ಅನೇಕ ಕ್ಷೇತ್ರಗಳಿದೆ. ಇಲ್ಲಿ ನಮ್ಮ ಸಂಗೀತ ಅದು ದೊಡ್ಡ ವಿಷಯ. ನಮ್ಮ ಕಂಚಿಪಟವರವಾಗಿ 5-6 ವೇದ ಪಾಠಶಾಲೆಗಳಿದೆ ಕರ್ನಾಟಕದಲ್ಲಿ. ಒಂದು ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮೂಕಾಂಬಿಕಾ ಕ್ಷೇತ್ರದಲ್ಲಿ 1,000-2,000 ಅವರು ಮಕ್ಕಳು ಓದ್ತಾರೆ. ನಾದಸ್ವರ ಸ್ಕೂಲು ಒಂದು ಬೆಂಗಳೂರಲ್ಲಿ ಇಟ್ಟಿದ್ದೀವಿ. ದೇವಸ್ಥಾನ ಸಂಬಂಧಪಟ್ಟ ಅನೇಕ ಕಲಾ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕಂತ 30 ಹುಡುಗರು ನಾದಸ್ವರ ಮತ್ತು ಶಾಲೆಗೆ ಹೋಗ್ತಾರೆ. ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದ್ತಾರೆ. ಸರ್, ಒಂದೊಂದು ವಿಷಯಕ್ಕೋಸ್ಕರವಾಗಿ ನಾವು ಒಂದೊಂದು ಸ್ಕೂಲು ಅಲ್ಲಿ ಶುರು ಮಾಡಿದ್ದೀವಿ. ಆದರೆ ಇಲ್ಲಿ ಕೂಡ ಏನೇನು ಸಾಧ್ಯ ಆಗುತ್ತದೋ ಇದು ಅವಶ್ಯಕತೆ ಉಂಟು, ಅದೆಲ್ಲ ಆಲೋಚನೆ ಮಾಡಿ ಪ್ರೋತ್ಸಾಹ ಮಾಡ್ತೀವಿ. ಇಲ್ಲಿ 2 ಆಸ್ಪತ್ರೆಗಳು ಕರ್ನಾಟಕಕ್ಕೋಸ್ಕರವಾಗಿ 2 ಆಸ್ಪತ್ರೆಗಳಿದೆ ನಮ್ಮದು. ಒಂದು ಶಿವಮೊಗ್ಗ ಅಲ್ಲಿ, ಇನ್ನೊಂದು ಮಾರ್ತಹಳ್ಳಿ ಬೆಂಗಳೂರಲ್ಲಿ ಐ ಹಾಸ್ಪಿಟಲ್ಸು, ಶಂಕರ ಐ ಹಾಸ್ಪಿಟಲ್ಸು 2 ಇದೆ. ಒಂದು ರಾಜ್ಯಕ್ಕೆ ಒಂದು ಹಾಸ್ಪಿಟಲ್ ಅಂತ ಉದ್ದೇಶ ಇದೆ. ಕಾಶಿಯಲ್ಲಿ 1 ತಿಂಗಳ ಮುಂಚೆ ಪ್ರಧಾನಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಶಂಕರ ಐ ಹಾಸ್ಪಿಟ್ಲು ನರೇಂದ್ರ ಮೋದಿ ಅವರು ಬಂದು ಕಾಶಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅದರ 20 ಐ ಹಾಸ್ಪಿಟಲ್ಸು ಇದೆ. ಅಸ್ಸಾಮು, ಬೆರಹಾಂಪುರ, ಒರಿಸ್ಸಾ, ಕಾನ್ಪುರು, ಬೇರೆ ಪಂಜಾಬು ಎಲ್ಲ ಒಂದು ರಾಜ್ಯಕ್ಕೆ ಒಂದು, ಗುಜರಾತು ಎಲ್ಲ ವಿದ್ಯಾ, ವೈದ್ಯ, ವೇದ 3 ವಿಷಯದಲ್ಲಿ ನಾವು ದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡ್ತೀವಿ. 20-25 ಸ್ಕೂಲ್ಸ್ ಇದೆ. ಯೂನಿವರ್ಸಿಟಿ, ಕಂಚಿಯಲ್ಲಿ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಆಯುರ್ವೇದ ಕಾಲೇಜು, MBA, ಇಂಜಿನಿಯರಿಂಗು ಅದನ್ನಿದೆ. ಡಿಗ್ರಿ ಕಾಲೇಜಸ್ಸು 10,000 ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ
10,000 ಜನ ಓದ್ತಾರೆ, ಹೆಣ್ಮಕ್ಕಳು ಓದ್ತಾರೆ. ಅದಕ್ಕೋಸ್ಕರ ಅನೇಕ ವಿದ್ಯಾಸಂಸ್ಥೆಗಳು. ಅದು ಒಂದು. ವೇದ ನಮ್ಮ ಭಾರತ ದೇಶಕ್ಕೆ ಮುಖ್ಯ ವೇದ. ಅದೇ ನಮ್ಮ ಸ್ವಾಮಿಗಳು ಶ್ರೀಗಳು ಹೇಳಿದ್ದಾರೆ, ವೇದ ಪಾಠಶಾಲೆ ಎಲ್ಲೆಲ್ಲಿಂದ ಬರ್ತಾರೆ, ಇಲ್ಲಿ ಜಾಗೃತಿ ಇರಬೇಕು, ಕರ್ನಾಟಕದಲ್ಲಿ ಉತ್ಸಾಹ ಎಲ್ಲ ಇರಬೇಕಂತ. ಪ್ರತಿ ಗ್ರಾಮದಲ್ಲಿ ಒಂದು ಪುರೋಹಿತರು ಇರಬೇಕು, ಅದು ಮುಖ್ಯ. ನಮ್ಮ ದೇಶ ಪುನರ್ನಿರ್ಮಾಣ, ನಮ್ಮ ದೇಶದಲ್ಲಿ ನಿರ್ಮಾಣ ಕಾರ್ಯಕ್ರಮ ಆಗುತ್ತದೆ. ಇದು ಕರೆಂಟು ಕೊಡ್ತಾರೆ, ರೋಡು ಬರ್ತದೆ, ಟೆಲಿಫೋನು, ಸೆಲ್ಫೋನು, ಅನೇಕ ವಿಷಯಗಳು ಬಂದಾಯಿತು. ಯಾರು ಅರ್ಚಕರೋ ಅವರ ಮಗ ಅಲ್ಲಿ ಅರ್ಚಕರಾಗಿ ಇರುವುದಿಲ್ಲ. ಅದೇ ಅದು ದುರ್ಲಭ ಆಯಿತು. ಇದರ ನಮ್ಮ ಸಂಸ್ಕೃತ, ಪುರಾಣ, ಮಂತ್ರಶಾಸ್ತ್ರ, ಜ್ಯೋತಿಷ, ಆಯುರ್ವೇದ, ವಾಸ್ತು, ಯಾವ ಥರ ಮನ ನಿರ್ಮಾಣ, ಆರ್ಕಿಟೆಕ್ಚರ್ ಯಾವ ಥರ ಇರಬೇಕು, ಇದೆಲ್ಲ ಹೇಳುವುದಕ್ಕೆ ಒಂದು ಪುರೋಹಿತರು ಪ್ರತಿ ಗ್ರಾಮದಲ್ಲಿ ಇರಬೇಕು. ಆ ವಿಧ ನಾವು ಮನುಷ್ಯರನ್ನೇ ತಯಾರು ಮಾಡಬೇಕು. ತಯಾರು ಮಾಡೋದಕ್ಕೆ ಸಹಾಯ ಇರಬೇಕು, ಸತ್ಕಾರ ಇರಬೇಕು, ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಬೇಕು. ಸಂಹಿತ ನಮ್ಮ ಇವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಇವರೇ ಸ್ವಯಂ ಉದ್ಯಮ, ಇವರೇ ಎಲ್ಲ ಕಡೆ ಹೋಗಿ 400 ಸಭವನ್ನು ಮಾಡಿದ್ದಾರೆ. ಲಿಂಗಾಯತರು, ಬೇರೆ ಬೇರೆ ಸಂಪ್ರದಾಯ, ಶೈವ, ವೈಷ್ಣವ ಎಲ್ಲರನ್ನು ಭೇಟಿ ಮಾಡಿ ಈ ಒಂದು ಸಂವತ್ಸರದಲ್ಲಿ ಈ ಥರ ನಾವೇ ಹೋಗಿ ಈ ಥರ ಇದು ಚೆನ್ನಾಗಿ, ಅದು ದೊಡ್ಡ ಕೆಲಸ. ಅದು ಎಂದರೆ ಬೇರೆ ಏನೂ ಕಾರ್ಯಕ್ರಮ ಇಲ್ಲ, ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದಾಗ ಹೊಂದಿದ್ದಾರೆ. ಅಂತಹ ಆದಿಶಂಕರ ಭಗವತ್ಪಾದರು ಸಪ್ತ ಪುರಿ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಕಾಂಚಿ ಮಹಾಕ್ಷೇತ್ರದಲ್ಲೂ ಕೂಡ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಆ ಕಾಮಾಕ್ಷಿ ದೇವಿಯ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಈ ಕಾಂಚಿ ಮಹಾಪೀಠದ ಆ ಒಂದು ಭದ್ರ ಬುನಾದಿಗೆ ಮೂಲ ಕಾರಣ ಪುರುಷರಾಗಿದ್ದಾರೆ ನಮ್ಮ ಆದಿಶಂಕರ ಭಗವತ್ಪಾದರು. ಕಾಂಚಿ ಭವ್ಯ ಗುರು ಪರಂಪರೆಗೆ ಮೂಲ ಕಾರಣ ಪುರುಷರಾಗಿ ಅಂದಿನಿಂದಲೂ ಕೂಡ ಈ ಕಾಂಚಿ ಕಾಮಕೋಟಿ ಈ ಒಂದು ಮಹಾ ಸಂಸ್ಥಾನವು ಆ ಆದಿಶಂಕರರು ಹಾಕಿಕೊಟ್ಟಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂಥ ಮಾರ್ಗದಲ್ಲಿ ಮಾನವ ಕಲ್ಯಾಣದ ಕೆಲಸಗಳನ್ನ ಮಾಡ್ತಾ ಇವತ್ತು ಜಗತ್ಪ್ರಸಿದ್ಧವಾದ ಪೀಠವಾಗಿ ಎಲ್ಲರ ಕಣ್ಮಣಿಯಾಗಿ ಮೆರಿತಾ ಇರ್ತಕ್ಕಂಥದ್ದು, ಎಲ್ಲರ ಕಣ್ಮಣಿಯಾಗಿ ಸಮಾಜದಲ್ಲಿ ಬೆಳಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಪರಮ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ವಿಚಾರ ಆಗಿದೆ. ಈಗ ತಾನೇ ಪೂಜ್ಯ ಶ್ರೀಗಳು ಹೇಳಿದರು, ಮಾನವ ಜನ ಕಲ್ಯಾಣದ ಸೇವೆಯನ್ನು ಯಾವ್ಯಾವ ರೀತಿಯಲ್ಲಿ ಈ ಕಾಂಚಿ ಕಾಮಕೋಟಿ ಆ ಮಹಾಸಂಸ್ಥಾನ ಪೀಠವು ಮಾಡಿಕೊಂಡು ಬರ್ತಾ ಇದೆ ಎನ್ನುವುದನ್ನು ಅತ್ಯಂತ ವಿಸ್ತಾರವಾಗಿ ಪರಿಪೂರ್ಣವಾಗಿ ಆ ಪೀಠದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಒಂದು ಹರಿಯಪ್ಪರದ ಧರ್ಮಪೀಠಕ್ಕೂ ಕಾಂಚಿ ಕಾಮಕೋಟಿ ಮಹಾಸಂಸ್ಥಾನಕ್ಕೂ ಅತ್ಯಂತ ಮಧುರವಾಗಿರ್ತಕ್ಕಂಥ ಸಂಬಂಧ ನೂರಾರು ವರ್ಷಗಳಿಂದ ಇದೆ. ನಾವಿವತ್ತು ಅನೇಕ ನೋಡಿದು ನಮ್ಮ ಪರಮಗುರುಗಳು ಇರೋ ಕಾಲದಲ್ಲಿ ಅನೇಕ ಪತ್ರದವಾಗಿರ್ತಕ್ಕಂಥ ಪತ್ರದ ಆ ವ್ಯವಹಾರಗಳು, ವಿಷಯಗಳನ್ನ ಪತ್ರದ ಮೂಲಕ ತಿಳಿಸುವುದು, ಇದು ಅನೇಕ ಪತ್ರಗಳನ್ನ ಇವತ್ತು ನಾವು ಬೆಳಿಗ್ಗೆ ನೋಡಿದ್ದು. ಅಷ್ಟೇ ಅಲ್ಲ, ನಮ್ಮ ಪರಮ ಗುರುಗಳು ಸುಮಾರು 12 ವರ್ಷಗಳ ಕಾಲ ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡಿದರು, 100 ವರ್ಷಗಳ ಕೆಳಗೆ. ಆಗ ಕಾಂಚಿ ಮಹಾಸಂಸ್ಥಾನಕ್ಕೂ ಭೇಟಿ ಕೊಟ್ಟಿದ್ರು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖ ಇದೆ. ಹಾಗೆ ನಮ್ಮ ಗುರುಗಳು ನಮ್ಮ ಗುರುಗಳ ಕಾಲಕ್ಕೆ ಬಂದಾಗ ಪೂಜ್ಯ ಶ್ರೀಗಳು ಹೇಳಿದಂತೆ ಸುಮಾರು 31 ವರ್ಷಗಳ ಹಿಂದೆ ಇಲ್ಲಿ ನಮ್ಮ ಪೂಜ್ಯ ಶ್ರೀಗಳವರು ಮತ್ತು ಅವರ ಗುರುಗಳು ಇಬ್ಬರೂ ಕೂಡ ಇಲ್ಲಿ ಬಂದು ರಾತ್ರಿ ಎಲ್ಲ ಆ ಒಂದು ಚಂದ್ರಮೌಳೇಶ್ವರ ಪೂಜೆಯನ್ನು ಸಲ್ಲಿಸಿ ಅತ್ಯಂತ ಆ ಶ್ರದ್ಧೆಯಿಂದ ಇಲ್ಲಿ ಒಂದು ಆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಸೇವೆಯನ್ನು, ಅವರ ಪೀಠದ ಸೇವೆಯನ್ನು, ಪೀಠ ದೇವತೆಗಳ ಸೇವೆಯನ್ನು ಇಲ್ಲಿ ಮಾಡಿ ನಂತರ ಅವರು ಶೃಂಗೇರಿಯಲ್ಲಿ ನಡೆದಿರ್ತಕ್ಕಂಥ ವಿಶೇಷ ಸಭೆಯಲ್ಲಿ 2 ದಿವಸ ಭಾಗವಹಿಸಿದ್ದು ಅಂತಹ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಮಧುರ ಸವಿನೆನಪು ನಮಗೆ ಈಗೆಲ್ಲರಿಗೂ ಇದೆ. ಬಹುಶಃ ತಮ್ಮಲ್ಲಿ ಕೆಲವರಿಗೆ ಈ ವಿಚಾರ ಗೊತ್ತಿರಬಹುದು.
ಯಾಕೆ ಕೃಷ್ಣ ಭಟ್ರು ಇದ್ದಾರೆ, ಹಾಗೆ ಈ ಊರಿನ ಕೆಲವು ಹಿರಿಯರಿಗೂ ಕೂಡ ಈ ವಿಚಾರ ಗೊತ್ತಿರಬಹುದು. ಹೀಗೆ ಪರಮ ಗುರುಗಳ ಕಾಲದಲ್ಲೂ ನಮಗೆ ಮಧುರವಾದ ಸಂಬಂಧ ಇತ್ತು. ನಮ್ಮ ಗುರುಗಳು ಕೂಡ ಅತ್ಯಂತ ಆತ್ಮೀಯವಾದ ಸಂಬಂಧವನ್ನು ಇರಿಸಿಕೊಂಡಿದ್ರು. ಹಾಗೆ ಈಗಲೂ ಕೂಡ ವಿಶೇಷವಾಗಿ ದೈವಾನುಗ್ರಹ ನಮಗೆ ಕೂಡಿ ಬಂದಿದೆ. ನಮ್ಮ ಜಗದ್ಗುರು ಬದರೀಶ್ ಸಂಸ್ಥಾನದ ಆ ಒಂದು ಆಹ್ವಾನದ ಮೇಲೆ, ಪ್ರೀತಿಪೂರ್ವಕ ಆಹ್ವಾನದ ಮೇಲೆ ನಮ್ಮ ಪೂಜ್ಯ ಶ್ರೀಗಳವರು ಅಲ್ಲಿ 3 ದಿವಸ ಮಕ್ಕಾ ಮಾಡಿದ್ದಾರೆ. ಆ ಒಂದು ಸುಸಂದರ್ಭದಲ್ಲಿ ನಮಗೂ ಒಂದು ಆಸೆ ಇತ್ತು, ಇಲ್ಲಿ ಬರಬೇಕು, ಇಲ್ಲಿ ಆ ದೇವರ ದರ್ಶನವನ್ನು ಮಾಡಬೇಕು, ಎಲ್ಲರಿಗೂ ಕೂಡ ಆಶೀರ್ವಚನ ನೀಡಬೇಕು. ತನ್ಮೂಲಕ ಈ ಮಠಗಳು ಜೋಡಿಸ್ತಕ್ಕಂಥ ಆದಿಶಂಕರ್ ನಮಗೇನು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ಉಪದೇಶವನ್ನು ಮಾಡಿದ್ದಾರೆ, ಅಂಥ ಒಂದು ಕೆಲಸ ಆಗಬೇಕು ಎನ್ನುವ ಚಿಂತನೆ ನಮಗೆ ಇತ್ತು. ಆ ದೈವಾನುಗ್ರಹದಿಂದ, ನರಸಿಂಹಸ್ವಾಮಿ ಅನುಗ್ರಹದಿಂದ ನಮ್ಮ ಆತ್ಮೀಯ ಆಮಂತ್ರಣವನ್ನು ಮನ್ನಿಸಿ ಇವತ್ತು ಇಲ್ಲಿ ಬಂದು ಎಲ್ಲರಿಗೂ ಕೂಡ ಸಂತೋಷವನ್ನುಂಟು ಮಾಡಿರ್ತಕ್ಕಂಥದ್ದು, ನಮಗೆಲ್ಲರಿಗೂ ಕೂಡ ಪರಮ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಮಧುರವಾದ ಕ್ಷಣ ಇವತ್ತಾಗಿದೆ. ಇದೇ ರೀತಿಯಲ್ಲಿ ಮಧುರ ಬಾಂಧವ್ಯ ಸ್ಥಿರವಾಗಿ, ಶಾಶ್ವತವಾಗಿ, ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ತಾ ಮುಂದಕ್ಕೆ ಸಾಗಬೇಕು. ಯಾಕೆಂತ ಕೇಳಿದರೆ ನಮ್ಮದು ಸದಾ ಸಮಷ್ಟಿ ಹಿತಚಿಂತನೆ, ಸಮನ್ವಯ ದೃಷ್ಟಿಕೋನ. ನಾವು ಇದನ್ನೇ ಇಟ್ಟುಕೊಂಡು ಸಮಾಜದಲ್ಲಿ ಕೆಲಸ ಮಾಡ್ತೇವೆ. ಸಮಷ್ಟಿ ಹಿತಚಿಂತನೆ, ಸಮನ್ವಯ ದೃಷ್ಟಿಕೋನ. ನಮ್ಮದು ಸ್ವತಂತ್ರವಾಗಿರ್ತಕ್ಕಂಥ ಧರ್ಮಪೀಠ, ನಮಗೆಲ್ಲರೂ ಬೇಕು. ನಮ್ಮ ಚಿಂತನೆ ಯಾವುದು? ಸದಾ ಸಮನ್ವಯ ದೃಷ್ಟಿಕೋನ ಹಾಗೂ ಸಮಷ್ಟಿ ಹಿತಚಿಂತನೆ. ಆದ್ದರಿಂದ ಎಲ್ಲರ ಭಾವನೆಯನ್ನು, ಎಲ್ಲರ ನಂಬಿಕೆಯನ್ನು ನಾವು ಪೂರ್ಣ ಮನಸ್ಸಿನಿಂದ ಗೌರವಿಸ್ತೇವೆ. ಅದು ಅದ್ವೈತ ಪರಂಪರೆಯ ಮಠಗಳಾಗಿರಬಹುದು, ವಿಶಿಷ್ಟ ಅದ್ವೈತ ಪರಂಪರೆಯ ಮಠಗಳಾಗಿರಬಹುದು, ದ್ವೈತ ಪರಂಪರೆಯ ಮಠಗಳಾಗಿರಬಹುದು, ಅಥವಾ ಆಗಮ ಪರಂಪರೆಯ ಮಠಗಳಾಗಿರಬಹುದು, ಅಥವಾ ವೀರಶೈವ ಲಿಂಗಾಯತ ಪರಂಪರೆಯ ಮಠಗಳಾಗಿರಬಹುದು. ಇನ್ನೂ ಹೇಳಬೇಕು ಅಂತಾದರೆ ಜೈನ ಬೌದ್ಧ ಪರಂಪರೆಯ ಮಠಗಳಾಗಿರಬಹುದು. ನಾವು ಎಲ್ಲರ ನಂಬಿಕೆಯನ್ನು, ಎಲ್ಲರ ಒಂದು ಭಾವನೆಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ನಾವು ಗೌರವಿಸುತ್ತೇವೆ. ಇದು ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು, ಸ್ಪಷ್ಟ ನಿಲುವು. ನಮಗೆಲ್ಲರೂ ಬೇಕು. ನಾವು ಇಡೀ ನೋಡುವಾಗ ಮೊದಲೇ ಸ್ವಾಮಿ ಹೇಳಿದಾಗೆ ಎಲ್ಲರೊಟ್ಟಿಗೆ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಎಲ್ಲ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಸಮುದಾಯಗಳನ್ನು ಪ್ರತಿನಿಧಿಸುವ ಪ್ರತಿಯೊಂದು ಮಠದೊಟ್ಟಿಗೂ ಕೂಡ ನಾವು ಅತ್ಯಂತ ಮಧುರವಾಗಿರ್ತಕ್ಕಂತಹ, ಹೃದಯಪೂರ್ವಕವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ನಮಗೆಲ್ಲರೂ ಬೇಕು, ಎಲ್ಲರೂ ಒಂದೇ. ಆದ್ದರಿಂದ ಆ ರೀತಿಯಲ್ಲಿ ಸಮಷ್ಟಿ ಹಿತಚಿಂತನೆ ಇಟ್ಟುಕೊಂಡು, ಸಮನ್ವಯ ದೃಷ್ಟಿಕೋನ ಇಟ್ಟುಕೊಂಡು ನಾವು ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅಂತಹ ಅದೇ ರೀತಿಯ ಚಿಂತನೆಯನ್ನು ನಮ್ಮ ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಮಹಾಸ್ವಾಮಿಗಳು ಕೂಡ ಹೊಂದಿದ್ದಾರೆ. ಅದು ನಮಗೆ ಅತ್ಯಂತ ಸಂತೋಷದ ವಿಚಾರ. ಆದ್ದರಿಂದ ಇವತ್ತು ನೋಡಿ, ನಮಗೆ ಹೊರಗೆ ಹಾಗೆ ನೋಡ್ಲಿಕ್ಕೆ ಹೋದರೆ ಆಕಾಶದಷ್ಟು ವಿಶಾಲವಾಗಿರ್ತಕ್ಕಂತಹ, ಸಾಗರದಷ್ಟು ಗಂಭೀರವಾಗಿರ್ತಕ್ಕಂತಹ ಸವಾಲುಗಳು ಇವೆ. ಇದು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ಯೋಚನೆ ಕೂಡ ಮಾಡೋದಿಲ್ಲ. ಕೆಲವು ಮಠಗಳು ಇದರ ಬಗ್ಗೆ ಯೋಚನೆ ಕೂಡ ಮಾಡುವುದಿಲ್ಲ. ಅವ್ರ ಮಠ ಆಯಿತು, ಅವ್ರ ಪಾದ ಪೂಜೆ ಆಯಿತು, ಅವ್ರ ಶಿಷ್ಯರಾಯಿತು, ಯಾರಿಗೆ ಹೇಳೋದು? ನಮ್ಮ ನೋವನ್ನು ತಿಳ್ಕೊಳ್ಳಿ. ತುಂಬ ತುಂಬ ಗಂಭೀರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಭಾರತೀಯ ಸಂಸ್ಕೃತಿಯ ಮೇಲೆ ಬಾಹ್ಯ ದಾಳಿ, ಆಂತರಿಕ ದಾಳಿ, ರಾಜತಾಂತ್ರಿಕ ದಾಳಿ ಪ್ರತಿ ಕ್ಷಣವೂ ನಡೀತಾ ಇದೆ. ಆ ದಾಳಿಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ವೈಯಕ್ತಿಕವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ಕೇವಲ ಸಾಂಘಿಕ ಪ್ರಯತ್ನದಿಂದ, ಸಾಮೂಹಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವೇನು ಮಾಡಬೇಕು ಅಂತ ಕೇಳಿದರೆ, ಭಾರತೀಯ ಸಂಸ್ಕೃತಿಯೇ ನಮ್ಮ ಮೂಲ ತಾಯಿ ಬೇರು ಎನ್ನುವುದನ್ನು ಅರಿತುಕೊಂಡು ನಾವು ಹೃದಯದಿಂದ ಒಂದಾಗಿ
ಈ ಆಂತರಿಕ ಅಸಮಾನತೆ, ಆಂತರಿಕ ಕಚ್ಚಾಟ, ಶೋಷಣೆಯ ಧೋರಣೆ, ದ್ವೇಷ, ದಬ್ಬಾಳಿಕೆಯ ಮನೋಭಾವ ಇವೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಿ ಆ ಪ್ರೀತಿಯ ಸುಧೆಯನ್ನು ಹರಿಸುವುದರ ಮೂಲಕ ನಾವೆಲ್ಲರೂ ಹೃದಯದಿಂದ ಒಂದಾಗಿ ಇವತ್ತು ಭಾರತೀಯ ಸಂಸ್ಕೃತಿ ಸೇರಿರ್ತಕ್ಕಂಥ ಎಲ್ಲ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯ, ಸಮುದಾಯದ ಅನುಯಾಯಿಗಳು ಎಲ್ಲರೂ ಹೃದಯದಿಂದ ಒಂದಾಗಿ ಇವತ್ತು ಸಮಾಜವನ್ನು ಉಳಿಸಿಕೊಳ್ಳಬೇಕಾಗಿದೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಅಂಥ ನಿಟ್ಟಿನಲ್ಲಿ ಎಲ್ಲ ಮಠಗಳು ಕೂಡ ಇವತ್ತು ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಆ ರೀತಿ ಕೆಲಸ ಮಾಡ್ತಕ್ಕಂಥ ದೃಢ ಸಂಕಲ್ಪವನ್ನು ಇವತ್ತು ನಾವಿಬ್ಬರು ಮಾಡ್ತಾ ಇದ್ದೇವೆ. ಖಂಡಿತ ಅದನ್ನು ಇಳಿಸ್ಕೊಂಡು ಹೋಗ್ತೇವೆ. ನಾವು ಸಮಾಜದ ಆಸ್ತಿ ಆಗ್ತೇವೆ ಹೊರತು ಯಾವತ್ತೂ ಕೂಡ ಯಾರಿಗೂ ನಾವು ವೈಯಕ್ತಿಕವಾಗಿ ತಿಳ್ಕೊಬೇಕು. ನಾವು ಸಮಷ್ಟಿ ಹಿತಚಿಂತನೆ, ಸಮನ್ವಯ ದೃಷ್ಟಿಕೋನ, ಸಮಷ್ಟಿ ಹಿತಚಿಂತನೆ, ಸಮನ್ವಯ ದೃಷ್ಟಿಕೋನ, ತ್ಯಾಗ ಮತ್ತು ಸಮರ್ಪಣಾ ಮನೋಭಾವ, ಈ ರೀತಿ ನಾವು ಕೆಲಸ ಮಾಡಿದಾಗ ಮಾತ್ರ, ಪ್ರತಿಯೊಂದು ಮಠದವರು ಈ ರೀತಿ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಸಮಾಜ ಉಳಿತದೆ. ಭಾರತೀಯ ಸಂಸ್ಕೃತಿಯ ಮೇಲೆ ನಡೀತಕ್ಕಂಥ ಆ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಬೇಕು ಅಂತಾದರೆ ಮೊದಲು ನಾವು ಆಂತರಿಕವಾಗಿ ಗಟ್ಟಿಯಾಗಬೇಕು. ನಮ್ಮಲ್ಲಿ ಪರಸ್ಪರ ಒಬ್ಬರ ಮುಖಕ್ಕೆ ಇನ್ನೊಬ್ಬರ ಕೆಸರು ಎರಚತಕ್ಕಂತಹ ಆ ಒಂದು ಸೌಜನ್ಯರಹಿತವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ನಿಲ್ಲಿಸಬೇಕು. ನಾವೆಲ್ಲರೂ ಒಂದಾಗಬೇಕು. ಯಾವುದೇ ಮತ ಇರಬಹುದು, ಯಾವುದೇ ಪಂಥ ಇರಬಹುದು, ಯಾವುದೇ ಸಿದ್ಧಾಂತ ಇರಬಹುದು, ಯಾವುದೇ ಸಂಪ್ರದಾಯ ಇರಬಹುದು, ಯಾವುದೇ ಸಮುದಾಯ ಇರಬಹುದು, ಆದರೆ ನಮ್ಮೆಲ್ಲರ ಮೂಲ ತಾಯಿ ಬೇರು ಭಾರತೀಯ ಸಂಸ್ಕೃತಿ. ನಾವೆಲ್ಲರೂ ಒಂದು ಎನ್ನುವ ಭಾವನೆ ಇದ್ದಾಗ ಮಾತ್ರ ನಾವು, ಈಗ ನೋಡಿ ದೊಡ್ಡ ವೃಕ್ಷ ಇದೆ, ವೃಕ್ಷದಲ್ಲಿ ನಮ್ಮ ಕೊಂಬೆಗಳು ಒಳ್ಳೆಯ ಹೂವನ್ನು ಕೊಡಬೇಕು, ನಮ್ಮ ಕೊಂಬೆಗಳು ಒಳ್ಳೆಯ ಹಣ್ಣನ್ನು ಕೊಡಬೇಕು ಅಂತಾದರೆ ನಾವೇನು ಮಾಡಬೇಕು ಅಂತ ಗೊತ್ತಾ? ನಾವೆಲ್ಲರೂ ಸೇರಿ ಆ ವೃಕ್ಷದ ಆ ತಾಯಿ ಬೇರಿಗೆ ನೀರನ್ನು ಹಾಕಬೇಕು. ಆ ವೃಕ್ಷದ ತಾಯಿ ಬೇರಿಗೆ ಶಾಸ್ತ್ರದ ಮಹಿಮೆಯನ್ನು ನಾವು ತಿಳ್ಕೊಬೇಕು. ಭಾರತೀಯರು, ಈಗ ತಾನೇ ನಮ್ಮ ಪೂಜ್ಯ ಶಂಕರ ವಿಜಯೇಂದ್ರ ಮಹಾಸ್ವಾಮಿಗಳು ಹೇಳಿದ್ರು ಒಂದು ಮಾತನ್ನ, ನಮ್ಮ ಇದರ ಮೇಲೆ ನಮಗೆ ಅಭಿಮಾನ ಇಲ್ಲ, ಸ್ವಾಭಿಮಾನ ಕಡಿಮೆ ಆಗಿದೆ. ವೈದಿಕ ವೃತ್ತಿ ಮಾಡುವವನಿಗೆ ಅವನ ಮಗ ವೈದಿಕ ವೃತ್ತಿ ಮಾಡಬೇಕು ಅಂತ ಇಲ್ಲ, ಸ್ವಾಭಿಮಾನ ಇಲ್ಲ. ಕೃಷಿ ಮಾಡುವವನಿಗೆ ಅವನ ಮಗ ಕೃಷಿ ಮಾಡಬೇಕು ಅಂತಿಲ್ಲ, ಸ್ವಾಭಿಮಾನ ಇಲ್ಲ. ನಮ್ಮ ದೇಶ, ನಮ್ಮ ಭಾಷೆ, ನಾವು ಮಾಡ್ತಕ್ಕಂಥ ವೃತ್ತಿ ಇದರ ಮೇಲೆ ನಮಗೆ ಸ್ವಾಭಿಮಾನ ಇಲ್ಲ. ಯೋಗ ಪ್ರಪಂಚಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಸಂಪತ್ತಾಗಿದೆ. ಅದು ಮರೆತೇ ಹೋಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಆದಿಶಂಕರರು, ಏನು ಹೇಳ್ತಾ ಇದ್ದಾರೆ? ಈ ಪ್ರಪಂಚದಲ್ಲಿ 1,25,000 ಆ ಒಂದು ಲಯಯೋಗದ ಮಾರ್ಗಗಳು ಇವೆ. ಇದು ಪರಮಶಿವನಿಂದ ಹೇಳಲ್ಪಟ್ಟಿದೆ. ಅಂತಹ 1,25,000 ಲಯಯೋಗದ ಮಾರ್ಗಗಳಲ್ಲಿ ಅನಾಥ ಶಬ್ದದ ಮೇಲೆ ಮನಸ್ಸನ್ನು ಲಯಗೊಳಿಸುವ ಆ ನಾದಾನುಸಂಧಾನ ಏನಿದೆ ಅದು ಅತ್ಯಂತ ಶ್ರೇಷ್ಠವೆಂದು ನಾನು ಭಾವಿಸಿದ್ದೇನೆ, ನಾನು ನಿರ್ಧರಿಸಿದ್ದೇನೆ ಅಂತ ಹೇಳ್ತಾರೆ. ನಾದಾನುಸಂಧಾನ ಸಮಾಧಿ ಮೇಕಂ ಮನ್ಯಾಮಯೇ ಮಾನ್ಯತಮಂ ಲಯಾನಾಂ. In this whole world, here Adishankara categorically says that in this entire world there are 1,25,000 paths of Laya Yogas. There are 1,25,000 paths of Laya Yoga told by Lord Paramashiva, Bhagavan Paramashiva. Here Laya Yoga means what? Yoga of absorption in nature. This is Laya Yoga. This is description of Laya Yoga. Out of these 1,25,000 paths of Laya Yoga, I consider the Samadhi brought about by the meditation on the Anahata sound to be the best. This is what Adishankara says. Nadhanusandhana samadhi mekam manyamaye manyatam layana. ಯೋಚನೆ ಮಾಡಿದ್ದೀವಾ?
ಯೋಗಶಾಸ್ತ್ರದಲ್ಲಿ 1,25,000 ಮಾರ್ಗಗಳು ಇದೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯ ಆ ಸಂಪತ್ತು ಎಷ್ಟೊಂದು ಅಗಾಧವಾಗಿದೆ. ಆದ್ದರಿಂದ ಯೋಗಶಾಸ್ತ್ರಕ್ಕೂ ಆದಿಶಂಕರರು ಪ್ರತ್ಯೇಕ ಸ್ಥಾನವನ್ನು ಕೊಟ್ಟಿದ್ದಾರೆ. ಜ್ಞಾನವೇ ಅಂತಿಮ ಅಂತ ಹೇಳಿದರೂ ಕೂಡ ಕರ್ಮವಾಗಲಿ, ಭಕ್ತಿಯಾಗಲಿ, ಆ ಯೋಗವಾಗಲಿ ಅದನ್ನು ಅವರು ನಿರಾಕರಿಸಿಲ್ಲ, ಎಲ್ಲವನ್ನು ಸಮನ್ವಯ ಮಾಡಿದ್ದಾರೆ. ಹಾಗೆ ಶಿವನ ಉಪಾಸನೆಯಿಂದಲೂ ಕೂಡ ನೀನು ಜೀವನದ ಆ ಸಾರ್ಥಕತೆಯನ್ನ, ಧನ್ಯತೆಯನ್ನ, ಪರಿಪೂರ್ಣತೆಯನ್ನು ಪಡ್ಕೊಳ್ಳಬಹುದು. ಶಿವಾನಂದ ಲಹರಿ ಓದುವಾಗ ಶಿವನೇ ಪರಬ್ರಹ್ಮ, ಸೌಂದರ್ಯ ಲಹರಿ ಓದುವಾಗ ಆ ಅಮ್ಮನವರೇ ಪರಾಶಕ್ತಿ, ಅಮ್ಮನವರ ಉಪಾಸನೆ ಮಾಡಿದರೂ ಮುಕ್ತಿಯನ್ನ ಪಡ್ಕೊಳ್ಬಹುದು, ಲೌಕಿಕ ಉನ್ನತಿಯನ್ನ, ಆತ್ಮೋದ್ಧಾರವನ್ನು ಪಡ್ಕೊಳ್ಬಹುದು. ವೈಷ್ಣವ ಉಪಾಸನೆ ಮಾಡಿದರೂ ಕೂಡ ಪಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವುದರ ಮೂಲಕ ಸಮನ್ವಯತೆಯ ಸೂತ್ರಕಾರರಾಗಿ ಆದಿಶಂಕರಾಚಾರ್ಯರು ದೇಶವನ್ನು ಕಟ್ಟಿದರು, ಸಮಾಜವನ್ನು ಕಟ್ಟಿದರು. ಎಲ್ಲ ಅನುಯಾಯಿಗಳು ಒಂದಾಗಿ ಬಾಳಬೇಕು ಎನ್ನುವ ಸಂದೇಶವನ್ನು ಜಗತ್ತಿಗೆ ಕೊಟ್ಟರು. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಉಪಾಸನೆ ಮಾಡ್ತಾ ಇರತಕ್ಕಂತಹ ಶೈವ, ವೈಷ್ಣವ, ಗಾಣಪತ್ಯ, ಸೌರ, ಸ್ಕಾಂದ ಹಾಗೂ ಶಾಕ್ತ ಈ 6 ಮತಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ತಂದು ಈ 6 ಮತಗಳವರು ಕೂಡ ಶಾಸ್ತ್ರಬದ್ಧವಾಗಿ, ರಚನಾತ್ಮಕವಾಗಿ, ಯೋಜನಾಬದ್ಧವಾಗಿ ಆ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ಆ ಒಂದು ಶಾಸ್ತ್ರವನ್ನು ಪಂಚಾಯತನ ಪೂಜಾ ಪದ್ಧತಿಯ ಮೂಲಕ ಕೊಡುವುದರ ಮೂಲಕ ಷಣ್ಮತ ಸಂಸ್ಥಾಪನಾಚಾರ್ಯರಾಗಿ ಧಾರ್ಮಿಕ ಸಾಮರಸ್ಯವನ್ನ ಜಗತ್ತಿನಲ್ಲಿ ಎತ್ತಿ ಹಿಡಿದಿದ್ದಾರೆ ಆದಿಶಂಕರ ಭಗವತ್ಪಾದರು. ಧಾರ್ಮಿಕ ಸಾಮರಸ್ಯ ಇವತ್ತಿಷ್ಟಾದರೂ ಇದೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಆದಿಶಂಕರ ಭಗವತ್ಪಾದರು. ಯಾವ ದೇವರು ನಿರಾಕರಿಸಿಲ್ಲ. ಎಲ್ಲ ದೇವತೆಗಳನ್ನು ಶ್ರದ್ಧೆಯಿಂದ, ಅಚಲವಾದ ಶ್ರದ್ಧೆಯಿಂದ, ದೃಢವಾದ ನಂಬಿಕೆಯಿಂದ, ಪರಿಶುದ್ಧವಾದ ಭಕ್ತಿಯಿಂದ ಆರಾಧನೆ ಮಾಡಿದ್ದಾದಲ್ಲಿ ನಿಮ್ಮ ಎಲ್ಲ ಉಪಾಸನಾ ಮಾರ್ಗಗಳು, ಅದು ವೈದಿಕ ಉಪಾಸನಾ ಮಾರ್ಗವಿರಬಹುದು, ಅಗ್ನಿ ಉಪಾಸನಾ ಮಾರ್ಗವಿರಬಹುದು, ವಿಗ್ರಹರ ಆರಾಧನೆ ಇರಬಹುದು, ಅಥವಾ ಪ್ರಕೃತಿಯ ಆರಾಧನೆ ಇರಬಹುದು, ಅಥವಾ ದೈವ, ಭೂತ, ಗಣಗಳ ಆರಾಧನೆ ಇರಬಹುದು. ಈ ಎಲ್ಲ ಆರಾಧನೆಗಳ ಮೂಲಕ ನೀವು ಆ ಗುರಿಯನ್ನು ಸೇರಲು ಸಾಧ್ಯ ಎನ್ನುವ ಸಮನ್ವಯ ಸೂತ್ರವನ್ನ ಆದಿಶಂಕರ ಭಗವತ್ಪಾದರು ಜಗತ್ತಿಗೆ ಕೊಟ್ಟಿದ್ದಾರೆ. ತಿಳ್ಕೊಳ್ಳಿ, ಆದಿಶಂಕರ ಭಗವತ್ಪಾದರು ಉಪದೇಶ ಮಾಡಿದ ಮತ್ತೆ ಹೇಳ್ತಾ ಇದ್ದೇವೆ, ಜ್ಞಾನ ಮಾರ್ಗದಲ್ಲಿ ತಾತ್ಪರ್ಯ ಹೇಳಿದ್ದಾರೆ, ಕರ್ಮಕ್ಕೆ ಪೂರಕ ಅಂತ ಹೇಳಿದ್ದಾರೆ, ಕರ್ಮಕ್ಕೆ ವಿಧಿ ನಿಷೇಧ ಹೇಳಿದ್ದಾರೆ, ಜ್ಞಾನಕ್ಕೆ ಮಾತ್ರ ಮಡಿ ಮೇಲಿಗೆ ಇಲ್ಲ. ಪಕ್ಕಾ ತಿಳ್ಕೊಬೇಕು. ನಾವು ಪಾದಪೂಜೆ ಸ್ವಾಮಿಗಳಲ್ಲ, ನಾವು ಸಮಾಜದ ಸ್ವಾಮಿಗಳು. ಇದ್ದಿದ್ದಾಗ ಹೇಳ್ತೇವೆ, ಸರ್ವೇಶಾಂಚ ಅಧಿಕಾರೋ ಬ್ರಹ್ಮವಿದ್ಯಾಯ. ಬ್ರಹ್ಮವಿದ್ಯೆಗೆ ಮಾತ್ರ ಯಾವುದೇ ವಿಧಿ ನಿಷೇಧ ಇಲ್ಲ, ಜ್ಞಾನಕ್ಕೆ ವಿಧಿ ನಿಷೇಧ ಇಲ್ಲ, ಆತ್ಮೋದ್ಧಾರಕ್ಕೆ ವಿಧಿ ನಿಷೇಧ ಇಲ್ಲ. ಶಂಕರಾಚಾರ್ಯ ತಾತ್ಪರ್ಯ ಇರುವುದು ಕರ್ಮದಲ್ಲಲ್ಲ. ಇವತ್ತು ಶಂಕರಾಚಾರ್ಯ ಶಿಷ್ಯರು ಅಂತ ಹೇಳ್ಕೊಳ್ತೇವೆ ನಾವು, ಆದರೆ 100ಕ್ಕೆ 99 ಇರುವುದು ಮಂಡನ ಮಿಶ್ರ ಶಿಷ್ಯರೇ ಇಲ್ಲಿರುವುದು. ಶಂಕರಾಚಾರ್ಯ ಶಿಷ್ಯರು 100ಕ್ಕೆ 1 ಮಾತ್ರ ಇದ್ದೀರಿ. ನಾವು ಹೇಳ್ತೇವೆ, ಶಂಕರಾಚಾರ್ಯ ಶಿಷ್ಯರು ಎಷ್ಟು ಜನ ಇದ್ದೀರಿ? 100ಕ್ಕೆ 1. ಉಳಿದವರು ಯಾರೋ? ಮಂಡನ ಮಿಶ್ರ ಶಿಷ್ಯರು. ಯಾಕೆ ಅಂತ ಕೇಳಿದರೆ, ಕರ್ಮವನ್ನೇ ಎತ್ತಿಡಿತೀರಿ? ಇಲ್ಲ, ಸಾಧ್ಯವೇ ಇಲ್ಲ. ಕರ್ಮ ಕೇವಲ ಚಿತ್ತಶುದ್ಧಿಗಾಗಿ, ಕರ್ಮದಿಂದ ಮುಕ್ತಿ ಸಿಗುವುದಿಲ್ಲ. ಹೇಳಿ ನೋಡುವ, ಶಂಕರಾಚಾರ್ಯ ಎಲ್ಲಿ ಹೇಳಿದ್ದಾರೆ ಕರ್ಮದಿಂದ ಮುಕ್ತಿ ಸಿಗುತ್ತೆ ಅಂತ? ಸಾಧ್ಯನೇ ಇಲ್ಲ. ಇದನ್ನು ಹೇಳಲಿಕ್ಕೆ ಯಾರಿಗೆ ಧೈರ್ಯನೂ ಇಲ್ಲ ಕೆಲವರಿಗೆ. ಆದ್ದರಿಂದ ತಿಳ್ಕೊಳ್ಬೇಕು, ಕರ್ಮಕ್ಕೆ ವಿಧಿ ನಿಷೇಧ ಇದೆ, ಜ್ಞಾನಕ್ಕೆ ಮಾತ್ರ ಇಲ್ಲ. ಜ್ಞಾನ ನಮ್ಮ ಆತ್ಮ, ನಮ್ಮ ಸ್ವರೂಪ, ಅದಕ್ಕೆ ವಿಧಿ ನಿಷೇಧ ಏನೋ. ಆದ್ದರಿಂದ ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಮಹೋನ್ನತ ತತ್ವ ಇದೆ, ಏಕಾತ್ಮ ಮಾನವತಾವಾದ. ಇಡೀ ಪ್ರಪಂಚದ ಎಲ್ಲ ಮಾನವರಲ್ಲೂ ಕೂಡ ಆ ಏಕತೆಯ ಭಾವವನ್ನು ಬೆಳೆಸುವುದರ ಮೂಲಕ ಪ್ರಪಂಚದ ಧಾರ್ಮಿಕ ಸಾಮರಸ್ಯಕ್ಕೆ ಆದಿಶಂಕರರು ಅದ್ವೈತ ತತ್ವದ ಮೂಲಕ ತಳಹದಿಯನ್ನು ಹಾಕಿಕೊಟ್ಟಿದ್ದಾರೆ. ಶಂಕರಾಚಾರ್ಯರು ಬರೀ ಬಾಯಲ್ಲಿ ಹೇಳಿದ್ದಲ್ಲ, ಕೃತಿಯಲ್ಲೂ ಆ ಸಂಸ್ಕೃತಿಯ ಸಮನ್ವಯತೆಯನ್ನ ಕೃತಿಯಲ್ಲೂ ಮಾಡಿ ತೋರಿಸಿದ್ದಾರೆ. ಈಗ ನಮ್ಮ ಧರ್ಮಪೀಠದ ಮೊದಲನೇ ಪೀಠಾಧಿಕಾರಿಗಳ ಬಗ್ಗೆ ಹೇಳುವಾಗ ಏನು ಹೇಳಿದ್ದಾರೆ? ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಃ ತುಂಗಾತೀರೆ ತಪೋನಿಷ್ಠಾ ಆದಿಶಂಕರ ದೀಕ್ಷಿತಃ.
ಅಂತ ಹೇಳಿದ್ದಾರೆ. ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ. ಸೌರಾಷ್ಟ್ರ ಎಲ್ಲಿದೆ? ಪಶ್ಚಿಮ ಭಾರತದಲ್ಲಿದೆ. ಇದು ಮೊದಲನೇ ಪೀಠಾಧಿಪತಿಗಳ ಬಗ್ಗೆ ಹೇಳ್ತಕ್ಕಂಥ ಶ್ಲೋಕ. ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಾಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಾಃ. ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ. ಸೌರಾಷ್ಟ್ರ ಈಗಿನ ಗುಜರಾತ್ನಲ್ಲಿ ಇರ್ತಕ್ಕಂಥ ಒಬ್ಬ ಒಟ್ಟು ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಾಃ. ದಕ್ಷಾಶ್ರಮ ಅಂದ್ರೆ ಇದು ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡ ನೋಡಿದ್ರೆ ಈ ಪ್ರದೇಶಕ್ಕೆ ದಕ್ಷಾಶ್ರಮ ಅಂತ ಹೆಸರಿದೆ. ಮೇಲೆ ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿ ಏನಿದ್ದಾನೆ ಊರಿನ ನೆತ್ತಿಯಲ್ಲಿದೆ, ಅದೇ ಇಲ್ಲಿ ಪ್ರಧಾನ ದೇವರು. ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿ ಊರ ನೆತ್ತಿಯಲ್ಲಿದ್ದಾನೆ, ಎಲ್ಲರ ರಕ್ಷಕನಾಗಿ. ಆದ್ದರಿಂದ ಏನ್ ಹೇಳ್ತಾ ಇದ್ದಾರೆ? ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಾಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಾಃ ಅಂತ ಇದೆ. ಅಂದರೆ ಸೌರಾಷ್ಟ್ರದ ಸಂಸ್ಕೃತಿಯನ್ನ, ಗುಜರಾತ್ನ ಸಂಸ್ಕೃತಿಯನ್ನ ದ್ರಾವಿಡ ಸಂಸ್ಕೃತಿಯೊಟ್ಟಿಗೆ ಮಿಳಿತಗೊಳಿಸಿದ್ದಾರೆ, ಸಮನ್ವಯಗೊಳಿಸಿದ್ದಾರೆ ಆದಿಶಂಕರರು. ಇದು ಆದಿಶಂಕರರ ಹಿರಿಮೆ ತಿಳ್ಕೊಬೇಕು. ಆದ್ದರಿಂದ ಆದಿಶಂಕರರು ಇಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿ ಆ ಕೃಷ್ಣ ಯೋಗೀಂದ್ರನಿಗೆ ಮಂತ್ರ ದೀಕ್ಷೆಯನ್ನ ಕೊಟ್ಟು ಇಲ್ಲಿ ಪೀಠ ಪರಂಪರೆಗೆ ನಾಂದಿ ಹಾಡಿದ್ದಾರೆ. ಅಂದರೆ ಆದಿಶಂಕರರು ಸಮನ್ವಯತೆಯ ಸೂತ್ರಕಾರರಾಗಿದ್ದಾರೆ, ಜೋಡಿಸುವುದೇ ಅವರ ಕೆಲಸ. ಆದ್ದರಿಂದ ನಾವೆಲ್ಲರೂ ತಿಳ್ಕೊಬೇಕು, ಅದ್ವೈತ ಅಂದ್ರೆ ಜೋಡಿಸುವುದು, ಒಂದಾಗುವುದು, ಪ್ರೀತಿಯಿಂದ ಸಮಾಜವನ್ನು ತಬ್ಬಿಕೊಳ್ಳುವುದು, ಎಲ್ಲರೊಟ್ಟಿಗೆ ಹೃದಯದಿಂದ ಒಂದಾಗುವುದು, ಇದು ಅದ್ವೈತ. ಆದ್ದರಿಂದ ಇದನ್ನು ನಾವು ತಿಳ್ಕೊಬೇಕಾಗಿದೆ. ಆದ್ದರಿಂದ ಆದಿಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ, ಹಾಗೆಯೇ ಶ್ರೇಷ್ಠ ದಾರ್ಶನಿಕರಾಗಿ, ಹಾಗೆಯೇ ಸಮನ್ವಯತೆಯ ಸೂತ್ರಕಾರರಾಗಿ, ಹಾಗೆಯೇ ಪರಮ ಅನುಭಾವಿಗಳಾಗಿ, ಹಾಗೆಯೇ ಏಕಾತ್ಮ ಮಾನವತಾವಾದದ ಉದ್ದೀಪಕರಾಗಿ ಇಡೀ ಭಾರತೀಯ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಿರ್ತಕ್ಕಂತಹ ಒಂದು ಮಹೋನ್ನತವಾಗಿರ್ತಕ್ಕಂಥ ಕೊಡುಗೆಯನ್ನ ನಮ್ಮ ಈ ಒಂದು ಭಾರತೀಯ ಸಂಸ್ಕೃತಿಗೆ